ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. IM ತೊರಗಲ್ ಅಂತೇಳಿ ಹಿರಿಯ ರಾಜಕಾರಣಿ, ಧಾರವಾಡ ಉತ್ತರ ಕರ್ನಾಟಕದಲ್ಲಿಯೇ ಹಿರಿಯ ರಾಜಕಾರಣಿ ಇದ್ದೇನೆ. ಹಲವಾರು ರಾಜಕಾರಣದಲ್ಲಿ ಹಲವಾರು ಹುದ್ದೆಗಿದ್ದನ್ನು ಪಡೆದು ಸಮಾಜ ಸೇವಾ ಸಲ್ಲಿಸುತ್ತಾ ಬಂದಿದ್ದೇನೆ. ಈಗ ನಾ ಮಾಧ್ಯಮದವರ ಮುಂದೆ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಕೆಲವೊಂದು. ಏನಂತ ಹೇಳಿದರೆ, ಈಗ ನಮ್ಮ DK ಶಿವಕುಮಾರ್ ನೇತೃತ್ವದಲ್ಲಿ ರಚಿಸುವ ಸರ್ಕಾರದಲ್ಲಿ 3 ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೀರಿ. ನೀವು 3 ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೀರಿ ಅಂತ ಸುದ್ದಿ ಬಂದದೆ. ಅದು ಮಾಡಬಾರ್ದು. 3 ಯಾಕೆ ಮಾಡ್ತೀರಪ್ಪ? ಆರ್ಥಿಕ ಮಿತಿವ್ಯಯ ಮೊದಲು ನೀವೇ ತೋರಿಸ್ತಾ ಇದ್ದೀರಿ. ಭಾಳಷ್ಟು ಆರ್ಥಿಕ ಮಿತಿವ್ಯಯ ಇದೆ ನಮ್ಮ ರಾಜ್ಯದಲ್ಲಿ, ನಾಡಿನಲ್ಲಿ. ಈ ಕನ್ನಡ ನಾಡಿನಲ್ಲಿ ಭಾಳ ತೊಂದರೆ ಆಗ್ತಾ ಇದೆ ಆರ್ಥಿಕ ಪರಿಸ್ಥಿತಿಗಳು. ಹಿಂಗಿದ್ದಲ್ಲಿ ನೀವು 3 ಉಪಮುಖ್ಯಮಂತ್ರಿ ಯಾಕೆ ಮಾಡ್ತಾ ಇದ್ದೀರಿ? ಆಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ಮಾಡಿದಿರಿ DK ಶಿವಕುಮಾರ್ ಅವ್ರಿಗೆ. ಮತ್ತು ನೀವು ಈಗ 3 ಉಪಮುಖ್ಯಮಂತ್ರಿ ಯಾಕೆ ಮಾಡ್ತಾ ಇದ್ದೀರಿ? ಏನು ಹಿನ್ನೆಲೆ ನಿಮ್ಮದು ಹೊಸ ಸರ್ಕಾರದ್ದು? ಇನ್ನೂ 3-4 ಸಚಿವ ಸಂಪುಟ ಹೆಚ್ಚಿಗೆ ಮಾಡಿರಿ. ಈ ಹಿಂದಿನ ಸರ್ಕಾರ 3 ಉಪಮುಖ್ಯಮಂತ್ರಿ ಮಾಡಿ ಎಷ್ಟು ಕಷ್ಟ ಅನುಭವಿಸಿದೆ, ಕನ್ನಡ ನಾಡಿನ ಜನತೆಗೆ ಎಷ್ಟು ಕಷ್ಟ ಕೊಟ್ಟದೆ ಅಂತ ಎಲ್ಲರೂ ಗೊತ್ತಿದ್ದ ವಿಷಯ. ನಾ ಹೆಸರು ಹೊಡಿದಿಲ್ಲ ಯಾವ ಸರ್ಕಾರ ಅನ್ನೋದು ಗೊತ್ತಿದ್ದು ನಿಮ್ಗೆ ಎಲ್ಲ ತಿಳ್ಕೊಂಡ್ರಿ. ನೀವು 3 ಉಪಮುಖ್ಯಮಂತ್ರಿ ಯಾಕೆ ಮಾಡ್ತಾ ಇದ್ದೀರಿ? ಏನಿದು ಆರ್ಥಿಕ ಮಿತಿವೆ? ನಿಮಗೆ ₹1 ಖರ್ಚು ಬಂದರೆ ಮುಖ್ಯಮಂತ್ರಿಗಳಿಗೆ, ₹1 ಖರ್ಚು ಬಂದರೆ ಉಪಮುಖ್ಯಮಂತ್ರಿಗಳಿಗೆ 75% ಖರ್ಚು ಬರ್ತಾ ಇದೆ. ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 91-92ರಿಂದ. ಇದು ಸರಿಯಾದ ಕ್ರಮವಲ್ಲ. DK ಶಿವಕುಮಾರ್ ಅವರೇ, ಇನ್ನೂ ತಮ್ಮ ಸಚಿವ ಸಂಪುಟದಲ್ಲಿ ಹೆಚ್ಚಿನ ಅವಕಾಶ ಕೊಡ್ರಿ ಸಚಿವರಿಗೆ. ಆಮೇಲೆ ಮತ್ತೊಂದು, ಬರೀ ನೀವು ನನ್ನ ಮುಖ್ಯಮಂತ್ರಿ ಮಾಡಿರಿ, ಸಚಿವ ಮಾಡಿರಿ, ಅದ ಮಾಡ್ತಾ ಇದ್ದೀರಿ. ನೀವು ಕಾರ್ಯಕರ್ತರಲ್ಲಿ ಇರಬೇಕು. 135 ಸೀಟ್ ತರಬೇಕಾದ್ರೆ ಕಾರ್ಯಕರ್ತರು ಎಷ್ಟು ಶ್ರಮ ವಹಿಸಿರ್ಬೇಕು, ಎಷ್ಟು ದುಡಿದಿರಬೇಕು, ಕಾರ್ಯಕರ್ತರ ಬಗ್ಗೆ ವಿಚಾರ ಮಾಡಿದ್ದೀರಿ. ನೀವು ಒಬ್ಬರ ನಿಗಮ ಮಂಡಳಿ ಸದಸ್ಯ ಮಾಡಿರಿ. ಖಬರ್ದಾರ್ DK ಶಿವಕುಮಾರ್ ಅವರೇ, ನೀವು ಈಗ ಚಾರ್ಜ್ ತೋತಾ ಇದ್ದೀರಿ. ಮೊದಲು ಕಾರ್ಯಕರ್ತರ ಬಗ್ಗೆ ವಿಚಾರ ಮಾಡಿರಿ. ಇದು ನಿಮ್ಮ ಸಚಿವ ಸಂಪುಟ ಆದ ತಕ್ಷಣ 8 ದಿವಸದಲ್ಲಿ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನೆಗೆ ಹೋಗಿ ಬಂದವ್ರಿಗೆ, ನಿಮ್ಮ ದೊಡ್ಡದಾರವರು ಅವ್ರ ನಿಗಮ ಮಂಡಳಿ ಅಧ್ಯಕ್ಷರು ಸದಸ್ಯರು ನೇಮಕ ಮಾಡಬೇಕು. ಅಂದರೆ ಅವ್ರಿಗೂ ಸಂತೋಷಕೊಳ್ತೀರಿ. ಅಂದರೆ ನಿಮ್ಮ ನಾಳೆ ಮುಂದಿನ ದಾರಿ ಸುಗಮಗೊಳಿಸ್ಕೊಡ್ರಿ. ಇಲ್ಲಿಗೆ ಕಾರ್ಯಕರ್ತರ ಶಾಪ್ ಹಾಕ್ಕೊಂಡು ಹಾಳಾಗಿ ಹೋಗಬೇಡ್ರಿ. DK ಶಿವಕುಮಾರ್ ಅವರೇ, ಉಪಮುಖ್ಯಮಂತ್ರಿ 3 ಮಂದಿ ರದ್ದು ಮಾಡಿರೋದನ್ನು ಕಾರ್ಯಕರ್ತರ ಅನುಕೂಲ ಮಾಡಿಕೊಡ್ರಿ. ಒಂದು 4 ಮಂದಿ ಸಚಿವ ಸಂಪುಟದಲ್ಲಿ ಹೆಚ್ಚಿಗೆ ಮಾಡಿರಿ. ಇದು ನಾನು ವಿನಂತಿ ಇದೆ ನಿಮ್ಗೆ. ಬೇಡಿಕೆ ಏನೇನು? ಆಗಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮತ್ತೆ ಎಮ್ಮಿ ತಂದಿರಲ್ಲ, ಎದಕ್ಕೆ ತಂದ್ರಿ? ಏನೇನು ಬೇಡಿಕೆ? ಮೇನ್ ಬೇಡಿಕೆಗಳು ಸೊನ್ನೆ ಮಾಡ್ತಾರೆ. ಗುಂಡಿಗಳು, ಶೌಚಾಲಯ ಎಲ್ಲ. ಗೋಮಠ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ
ಬರ್ತಕ್ಕಂಥ ಒಂದು ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲ ಮತ್ತು ಹಿರಿಯ ಮತ್ತು ಕಿರಿಯ ನಾಯಕರ ಒಂದು ಒತ್ತಾಸೆ. ಯಾಕಪ್ಪ ಅಂತಂದ್ರೆ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪುರ ಸಾಹೇಬರು ಸುಮಾರು 4-5 ದಶಕಗಳಿಗಿಂತಲೂ ಅಧಿಕ ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದು ಮೊನ್ನೆ ನಡೆದಿರ್ತಕ್ಕಂಥ ಬಾಗಲಕೋಟೆ ಮತಕ್ಷೇತ್ರದ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಸುಮಾರು 20,000ಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯವನ್ನು ಗಳಿಸಿದ್ರು. ಆ ಒಂದು ಜಯದ ಹೊಸ್ತಿಲಲ್ಲಿ ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪುರ ಸಾಹೇಬರ ಒಂದು ಪಾತ್ರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹಳ ಅಚ್ಚುಕಟ್ಟಾಗಿ ಅವರಿಗೆ ನೀಡಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ದು. ರಾಜ್ಯಾದ್ಯಂತಲೂ ಕೂಡ ಅತ್ಯಂತ ಪ್ರಭಾವಿ ದಲಿತ ಎಡಗೈ ಸಮುದಾಯದ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ವಿಚಾರವನ್ನು ಕೂಡ ನಾವು ಇಲ್ಲಿ ವ್ಯಕ್ತಪಡಿಸ್ತೇವೆ. ಹಾಗಾಗಿ ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪುರ ಸಾಹೇಬರನ್ನು ಬರ್ತಕ್ಕಂಥ ಸಚಿವ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ನೀಡಿ ಘನ ಕರ್ನಾಟಕ ಸರ್ಕಾರ ಈ ಒಂದು ಜವಾಬ್ದಾರಿ ನೀಡಬೇಕಂತ ತಾವು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.